ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಮುಖ್ಯಸ್ಥರಾಗಿ ಮನೆ ಯಜಮಾನರಿದ್ದಾರಾ ಫ್ರಂಟ್ ಪೇಜಲ್ಲಿ? ಹಾಗಿದ್ರೆ ಫ್ರಂಟ್ ಪೇಜಲ್ಲಿ ಮನೆ ಯಜಮಾನಿಯರು ಯಾವ ಥರ ಮಾಡ್ಕೋಬೋದು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಯಾವ ಥರ ನೀವು ನಿಮ್ಮ ಮನೆ ಯಜಮಾನಿಯರನ್ನು ಫ್ರಂಟ್ ಪೇಜಲ್ಲಿ ನಿಮ್ಮ ರೇಷನ್ ಕಾರ್ಡ್ದಲ್ಲಿ ಮಾಡೋದು ಹೇಗಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ವೀಕ್ಷಕರೇ, ಇವಾಗ ಬಹಳ ವರ್ಷಗಳಿಂದ ಅಥವಾ ಕೆಲವು ವರ್ಷಗಳ ಹಿಂದ್ಗಡೆ ಮನೆ ಯಜಮಾನರು ಫ್ರಂಟ್ ಪೇಜಲ್ಲಿ ಇರ್ತಾಯಿದ್ರು ರೇಷನ್ ಕಾರ್ಡ್ನಲ್ಲಿ. ಹಾಗಿದ್ದರೆ ಇವಾಗ ರೇಷನ್ ಕಾರ್ಡ್ದಲ್ಲಿ ಇರುವಂಥ ಮುಖ್ಯಸ್ಥರು ಮನೆ ಯಜಮಾನರಾಗಿದ್ದರೆ ಮನೆ ಯಜಮಾನಿಯರನ್ನು ಮುಖ್ಯಸ್ಥರನ್ನಾಗಿ ಮಾಡೋದು ಹೇಗಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ರೇಷನ್ ಕಾರ್ಡಿಗೆ ಬಹಳ ಬೇಡಿಕೆ ಆಗಿಬಿಟ್ಟಿದೆ. ಸೊ ಈ ಥರ ಇದ್ದಾಗ ಸಮಸ್ಯೆ ಇದ್ದಂಗೆ ಇದು. ಯಾಕಂದರೆ ಇವಾಗ ರೇಷನ್ ಕಾರ್ಡು ಹೊಸದು ಮಾಡೋದಾಗಲಿ ಅಥವಾ ತಿದ್ದುಪಡಿ ಮಾಡೋದಾಗಲಿ ಇನ್ನೂ ಆನ್ಲೈನ್ನಲ್ಲಿ ಶುರು ಆಗಿಲ್ಲ. ಹಾಗಿದ್ದರೆ ಹೇಗೆ ಮುಖ್ಯಸ್ಥರನ್ನು ಚೇಂಜ್ ಮಾಡೋದು ಅಂತ ಹೇಳಿ ನೀವು ವಿಚಾರ ಮಾಡ್ತಾಯಿದ್ದೀರಾ? ವಿಚಾರ ಮಾಡೋದೇನು ಅವಶ್ಯಕತೆ ಇಲ್ಲ ವೀಕ್ಷಕರೇ. ನಾನು ನಿಮಗೆ ಒಂದು ಸಜೆಷನನ್ನು ಕೊಡ್ತೀನಿ. ನೀವು ಆ ಸಜೆಷನ್ ಮುಖಾಂತರ ನೀವು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಮನೆ ಯಜಮಾನರನ್ನು ಬೇರೆ ಬ್ಯಾಕ್ ಪೇಜಲ್ಲಿ ಹಾಕಿಬಿಟ್ಟು ನೀವು ಫ್ರಂಟ್ ಪೇಜಲ್ಲಿ ಯಾವ ಥರ ಮನೆ ಯಜಮಾನ್ರಿಯನ್ನು ಬರೋದನ್ನು ತಿಳಿಸ್ಕೊಡ್ತೀನಿ ನಾನು. ಇಲ್ಲಿ ನೋಡಿ, ನಿಮಗೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನೀವು ಯಾರ ಹತ್ರ ರೇಷನ್ ತೊಗೊತಿರೋ ನಿಮ್ಮ ಗ್ರಾಮದಲ್ಲಿ ಆಗಿರ್ಬೋದು, ನಿಮ್ಮ ಸಿಟಿಯಲ್ಲಿ ಆಗಿರ್ಬೋದು, ಅಲ್ಲಿ ಹೋಗಿಬಿಟ್ಟು ಅವರಿಗೆ ನೀವು ರಿಕ್ವೆಸ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ವೆಬ್ಸೈಟಲ್ಲಿ ಕೂಡ ಅವರು ಆಪ್ರೇಟ್ ಮಾಡೋದು. ಇಲ್ಲಿ ಶೋ ಓನರ್ ಮಾಡೆಲ್ ಅಂತ ಇದೆ ನೋಡಿ. ನಿಮ್ಮ ಡಿವಿಷನ್ನು ಯಾವ ಡಿಸ್ಟಿಕ್ಕು ಈ 3 ಡಿವಿಷನಲ್ಲಿ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವರು ಕೂಡ ಸೇಮ್ ಆಪ್ರೇಟ್ ಮಾಡ್ತಾರೆ. ಯಾಕಂದರೆ ಅವರಿಗೆ ಅಥಾರಿಟಿ ಇರುತ್ತೆ ಮತ್ತು ಲಾಗಿನ್ ಮಾಡೋಕ್ಕೆ ಪರ್ಟಿಕ್ಯುಲರ್ಲಿ ಅವರಿಗೆ ಒಂದು ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಓಪನ್ ಆಗಿದೆ. ಇಲ್ಲಿ ಅವರು ಶಾಪ್ ಓನರ್ ಇರ್ತಾರೆ ಮತ್ತು ಶಾಪ್ ಅಸಿಸ್ಟೆಂಟ್ ಇರ್ತಾರೆ, ಇಬ್ಬರು ಇರ್ತಾರೆ. ಯಾರಾದರೂ ಇಲ್ಲಿ ನಿಮಗೆ ಸಜೆಷನ್ ಅಂದರೆ ನಿಮ್ಮ ರೇಷನ್ ಕಾರ್ಡ್ದಲ್ಲಿ ಮನೆ ಯಜಮಾನರನ್ನಾಗಿ ಚೇಂಜಸ್ ಮಾಡೋ ಅಥಾರಿಟಿ ಅವ್ರಿಗೆ ಮಾತ್ರ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿಬಿಟ್ಟು ಅವರು ಕೂಡ ಇಲ್ಲಿ ನೋಡಿ ಮೊಬೈಲ್ ನಂಬರ್ ಹಾಕಿಬಿಟ್ಟು ಕ್ಯಾಪ್ಚಾ ಹಾಕಿಬಿಟ್ಟು ಸಬ್ಮಿಟ್ ಮಾಡಿದರೆ ಅವರಿಗೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರಿಗೆ OTP ಬರುತ್ತೆ. ಅವರು ಕೂಡ ಇಲ್ಲಿ ಲಾಗಿನ್ ಆಗಿಬಿಟ್ಟು ನಿಮ್ಮ ರೇಷನ್ ಕಾರ್ಡ್ದಲ್ಲಿ ಇರುವಂಥ ಮನೆ ಯಜಮಾನರು ಫ್ರಂಟ್ ಪೇಜಲ್ಲಿ ಇರ್ತಾರಲ್ಲ ಅವ್ರನ್ನ ಬ್ಯಾಕ್ ಪೇಜಲ್ಲಿ ಹಾಕಿಬಿಟ್ಟು ಫ್ರಂಟ್ ಪೇಜಲ್ಲಿ ಮುಖ್ಯಸ್ಥರನ್ನಾಗಿ ಮನೆ ಯಜಮಾನಿಯರನ್ನು ಮಾಡ್ತಾರೆ. ಸೊ ಈ ಒಂದು ಮಾಹಿತಿ ತಮಗೆ ಲೈಕ್ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಲೈಕ್ ಆಗಿತ್ತಂದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಹೊಸ ಅಪ್ಡೇಟ್ ಇತ್ತಂದರೆ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಹೊಸ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೇನೆ ವೀಕ್ಷಕರೇ. ಅಲ್ಲಿವರೆಗೂ ಜೈ ಹಿಂದ್.